ಮದುವೆ ಬಳಿಕ ಕಣ್ಣೀರು ಹಾಕಿದ ಮೊನಾಲಿಸಾ ಬಿಕ್ಕಿ ಬಿಕ್ಕಿ ಅತ್ತಿದ್ಯಾಕ್ ಗೊತ್ತಾ? ಕುಂಭಮೇಳದ ಮೊನಾಲಿಸಾ ಅದೆಷ್ಟೋ ಜನರ ಹುಡುಗರ ನಿದ್ದೆಗೆಡಿಸಿದ ಚೋರಿ. ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿದ್ದ ಮೊನಾಲಿಸಾ ಭೋಸ್ಲೆ ಫೋಟೋ ರಾತ್ರಿ ಕಳೆದು ಬೆಳಗಾಗೋದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ತನ್ನ ಕಣ್ಣುಗಳ ಸೌಂದರ್ಯದ ಮೂಲಕ ಸಾಕಷ್ಟು ಫೇಮಸ್ ಆಗೋದ್ರು. ಆಕೆಗೆ ಸಿನಿಮಾದಲ್ಲೂ ಕೂಡ ಚಾನ್ಸ್ ಸಿಕ್ಕಿತು. ಬಡವರ ಹುಡುಗಿ ಎತ್ತರದ ಸ್ಥಾನಕ್ಕೆ ಬೆಳೆಯಲಿ, ದೇವರು ಆಕೆಗೆ ಒಳ್ಳೇದು ಮಾಡಲಿ ಅಂತ ಹರಸಿ ಹಾರೈಸಿದವರು ತುಂಬಾ ಜನರಿದ್ದಾರೆ. ಆದರೆ ಕೆಲ ದಿನಗಳ ಹಿಂದೆ ನಡೆದ ಮೊನಾಲಿಸಾ ಮದುವೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಮೊನಾಲಿಸಾ ಮನೆಯವರ ವಿರೋಧದ ಮಧ್ಯೆ ಕೇರಳಕ್ಕೆ ತೆರಳಿ ತಾನು ಪ್ರೀತಿಸುತ್ತಿದ್ದ ಅಂತರ್ಧರ್ಮೀಯ ಯುವಕ ಫರ್ಮಾನ್ ಖಾನ್ ಎಂಬುವವರನ್ನ ವಿವಾಹ ಆಗಿದ್ರು. ಮದುವೆ ಅನ್ನೋದು ಅವರ ವೈಯಕ್ತಿಕ ವಿಚಾರ. ಆದರೆ ಇದು ಲವ್ ಜಿಹಾದ್ ಎಂಬ ಆರೋಪ ಕೇಳಿಬಂದಿತ್ತು. ಇದು ಎಷ್ಟು ಸುಳ್ಳು ಸತ್ಯವೋ ನಮಗಂತೂ ತಿಳಿದಿಲ್ಲ. ಆದರೆ ಮದುವೆ ಬಳಿಕ ಮೊನಾಲಿಸಾ ನಿಜಕ್ಕೂ ಭಯದಲ್ಲಿ ಬದುಕುವಂತಾಗಿದೆ ಎಂದು ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ. ನಮಗೆ ನಿತ್ಯ ಬೆದರಿಕೆ ಕರೆಗಳು ಬರುತ್ತಿವೆ, ನಮಗೆ ರಕ್ಷಣೆ ಬೇಕು ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಕುಂಭಮೇಳದಲ್ಲಿ ವೈರಲ್ ಆದ ನಂತರ ಮೊನಾಲಿಸಾಗೆ ಸಿನಿಮಾ ಆಫರ್ ಕೂಡ ಬಂದಿತ್ತು. ಅದನ್ನು ಒಪ್ಪಿ ನಟಿಸಲು ಮುಂದಾಗಿದ್ರು. ಆಗ ಅದೇ ವ್ಯಕ್ತಿ ಮೇಲೆ ಮೊನಾಲಿಸಾ ಗಂಭೀರ ಆರೋಪ ಹೊರಿಸಿದ್ದಾರೆ. ಮೊನಾಲಿಸಾ ಶೀಘ್ರವೇ ದಿ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ವರದಿಯಾಗಿತ್ತು. ಮೊನಾಲಿಸಾ ಮನೆಗೆ ಬಂದಿದ್ದ ಸನೋಜ್ ಮಿಶ್ರಾ ಬಾಲಿವುಡ್ನಲ್ಲಿ ನಟಿಸುವಂತೆ ಕೇಳಿಕೊಂಡಿದ್ರು. ಇದಕ್ಕೆ ಮೊನಾಲಿಸಾ ಒಪ್ಪಿಗೆ ನೀಡಿದ್ರು. ಮೊನಾಲಿಸಾ ಕಣ್ಣು ಸುಂದರವಾಗಿದೆ, ನ್ಯಾಚುರಲ್ ಬ್ಯೂಟಿ ಅವರು, ಆದರೆ ನಟನೆ ತಿಳಿದಿಲ್ಲ. ಅವರಿಗೆ ನಟನಾ ತರಬೇತಿ ನೀಡುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದ್ದರು. ಆದರೆ ಆತ ನನಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ, ನಾನು ಈ ಬಗ್ಗೆ ಮನೆಯಲ್ಲಿ ಹೇಳಿದ್ರು ಅವರು ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳಿದ್ರು ಅಂತ ಆರೋಪ ಮಾಡಿದ್ದಾರೆ ಮೊನಾಲಿಸಾ. ಈಗ ಮೊನಾಲಿಸಾ ಸನೋಜ್ ಮಿಶ್ರಾ ಬಗ್ಗೆ ಮಾತನಾಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಹೋಗಿ ಇದೇ ರೀತಿ ಅನುಚಿತವಾಗಿ ನಡೆದುಕೊಳ್ತಾರೆ ಅವರು. ನನಗೂ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಂಡ್ರು, ಎಲ್ಲೆಲ್ಲೋ ಮುಟ್ಟಿದರು. ನಾನು ಸಿನಿಮಾಕ್ಕೆ ಹೋಗಲ್ಲ, ಆದ್ದರಿಂದ ನನಗೆ ಮತ್ತಷ್ಟು ಕಿರುಕುಳ ನೀಡ್ತಿದ್ದಾರೆ ಎಂದು ಮೊನಾಲಿಸಾ ಕಣ್ಣೀರು ಹಾಕಿದ್ದಾರೆ. ಇನ್ನು ಮೊನಾಲಿಸಾ ಆರೋಪಕ್ಕೆ ಸನೋಜ್ ಮಿಶ್ರಾ ಕೂಡ ಉತ್ತರ ಕೊಟ್ಟಿದ್ದಾರೆ. ಸನೋಜ್ ಮಿಶ್ರಾ ಏನು ಹೇಳಿದ್ರು ನೀವೇ ನೋಡಿ. ಸನೋಜ್ ಮಿಶ್ರಾ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವನ್ನೊಂದನ್ನು ಶೇರ್ ಮಾಡಿದ್ದಾರೆ. ಮೊನಾಲಿಸಾ ಅವರ ದೌರ್ಜನ್ಯದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಜನರಿಗೆ ನಮಸ್ಕಾರಗಳು. ನೀವೆಲ್ಲರೂ ನೋಡುತ್ತಿರುವಂತೆ ಕಳೆದ ಹಲವಾರು ದಿನಗಳಿಂದ ಮೊನಾಲಿಸಾ ಲವ್ ಜಿಹಾದ್ ವಿಷಯ ಬೆಳಕಿಗೆ ಬಂದ ನಂತರ ನಾನು ಅವರ ವಿರುದ್ಧ ಮತ್ತು ಸಂತ್ರಸ್ತ ಕುಟುಂಬವನ್ನು ಬೆಂಬಲಿಸಲು ದೇಶಾದ್ಯಂತ ಅಭಿಯಾನವನ್ನು ಪ್ರಾರಂಭಿಸಿದೆ. ಆ ಹುಡುಗಿಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ನನ್ನ ವಿರುದ್ಧ ಮಾತನಾಡಲು ಮನವೊಲಿಸಲಾಗುತ್ತಿದೆ. ಅಲ್ಲಿ ಆಧಾರರಹಿತ ಆರೋಪ ಮಾಡಲಾಗ್ತಿದೆ ಎಂದಿದ್ದಾರೆ. ಯಾರದ್ದು ಸತ್ಯವೋ ಯಾರದ್ದು ಸುಳ್ಳೋ ಆ ದೇವರಿಗೆ ಗೊತ್ತು. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.